ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಇರೋದನ್ನ ಕಿಚ್ಚ ಸುದೀಪ್ ರಿವೀಲ್ ಮಾಡಿದ್ದಾರೆ. ಇದು ಲವ್ ಸ್ಟೋರಿಯೋ, ಕ್ರಶೋ ಅಥವಾ ಸ್ಟ್ರಾಂಗ್ ಫ್ರೆಂಡ್ಶಿಪ್ಪೋ ಗೊತ್ತಿಲ್ಲ, ಆದ್ರೆ ಟ್ರಯಾಂಗಲ್ ಫೀಲಿಂಗ್ ಇರೋದಂತೂ ಸತ್ಯ. ಇದಕ್ಕೆ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ಈ ಟ್ರಯಾಂಗಲ್ ಕಹಾನಿಯನ್ನ ಕಿಚ್ಚ ಸುದೀಪ್ ರಿವೀಲ್ ಮಾಡಿದ್ದೇ ಇಂಟ್ರೆಸ್ಟಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೂ ಗಿಲ್ಲಿ ನಟ ಸಖತ್ ಹೈಲೈಟ್ ಆಗಿರುವಂತ ಜೋಡಿ. ಆದ್ರೆ ಈ ವೀಕೆಂಡ್ ನಲ್ಲಿ ಗಿಲ್ಲಿ ಮಾಡಿದ ನಾಮಿನೇಷನ್ ಎಡವಟ್ಟಿಗೆ ಕಿಚ್ಚ ಕ್ಲಾಸ್ ಕೂಡ ತೆಗೆದುಕೊಂಡ್ರು. ಇದೆಲ್ಲದರ ಹೊರತಾಗಿ ಗಿಲ್ಲಿ ಮೇಲೆ ರಕ್ಷಿತಾಗೆ ಪೊಸೆಸಿವ್ನೆಸ್ ಇರೋದಂತೂ ಗೊತ್ತೇ ಇರೋ ವಿಚಾರ. ಸಾಕಷ್ಟು ಬಾರಿ ತೋರಿಸ್ಕೊಂಡಿದ್ದಾರೆ. ಇದೀಗ ಖುದ್ದು ಕಿಚ್ಚ ಸುದೀಪ್ ಈ ಬಗ್ಗೆ ರಕ್ಷಿತಾಗೆ ಪರೋಕ್ಷವಾಗಿ ಹೇಳಿದ್ದಾರೆ. ಫ್ಯಾಮಿಲಿ ವೀಕ್ ಸಂದರ್ಭದಲ್ಲಿ ಕಾವ್ಯ ತಂದೆ ತಾಯಿ ಗಿಲ್ಲಿ ಅವರಿಗೆ ಬೆಳ್ಳಿಯ ಬ್ರಾಸ್ಲೈಟ್ ಅನ್ನ ಹಾಕಿದ್ರು. ಯಾವಾಗ್ಲೂ ರಘುವರ ಬ್ರಾಸ್ಲೈಟ್ ಅನ್ನ ಗಿಲ್ಲಿ ತಗೊಂಡು ಹಾಕ್ತಾ ಇದ್ರು. ಅದರಂತೆ ಈಗ ಗಿಲ್ಲಿಗೆ ಬ್ರಾಸ್ಲೈಟ್ ಗಿಫ್ಟ್ ಆಗಿ ಸಿಕ್ಕಿತ್ತು. ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ನಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಬ್ರಾಸ್ಲೈಟ್ ಗಿಫ್ಟ್ ಆಗಿ ನೀಡಿದಾಗ ಏನನ್ನಿಸ್ತು ಆ ಸಂದರ್ಭದಲ್ಲಿ ಅಂತ ಕಿಚ್ಚ ಗಿಲ್ಲಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬ್ರಾಸ್ಲೈಟ್ ತಂದ್ಕೊಡೋದು ನಮ್ಮನೆಯ ಸಂಪ್ರದಾಯ, ಹಾಗ್ ಮಾಡಿದ್ರೆ ನಿಶ್ಚಿತಾರ್ಥ ಆಗೋಯ್ತು ಅಂತ ಗಿಲ್ಲಿ ನಟ ಸಿಕ್ಕಿದ್ದೆ ಚಾನ್ಸ್ ಅಂತ ಪಂಚ್ ಕೊಟ್ಟಿದ್ದಾರೆ. ನಮ್ ಕಡೆ ರಿಂಗ್ ಕೊಡೋದು ನಿಶ್ಚಿತಾರ್ಥ ಎಂದಿದ್ದಾರೆ. ಆಗ ರಕ್ಷಿತರನ್ನ ಕರೆದು ಮಾತನಾಡಿದ ಸುದೀಪ್, ಇದನ್ನೆಲ್ಲ ಕಾವ್ಯ ಎಂಜಾಯ್ ಮಾಡ್ತಾರೋ ಇಲ್ಲವೋ ನಿಮ್ಗಂತೂ ಸ್ವಲ್ಪ ಉರಿಯುತ್ತೆ. ಕಾವ್ಯ ಅವರನ್ನ ಹೇಗಾದ್ರೂ ಕಳಿಸಿದ್ರೆ ನೀವು ಅವರ ಪಕ್ಕ ಕೂರ್ಬೋದು ಅಂತ ಹೇಳಿದ್ದಾರೆ. ಆಗ ರಕ್ಷಿತಾ ನಗಾಡಿದ್ದಾರೆ. ಮನೆಯ ಇತರ ಮಂದಿಯೂ ನಗೆಗಡಲಲ್ಲಿ ತೇಲಿದ್ರು. ಧ್ರುವಂತ್ ಗಿಲ್ಲಿಗೆ ಇತ್ತೀಚೆಗೆ ನೀನು ನಿನ್ನ ವಂಶದ ಕುಡಿ ಹಲ್ಲುಜ್ಜಲ್ಲ, ಸ್ನಾನ ಮಾಡಲ್ಲ, ಸರಿಯಾಗಿ ಬಟ್ಟೆ ಹಾಕಿಕೊಳ್ಳಲ್ಲ, ಅಸಹ್ಯ ಅಂತ ಹೇಳಿದ್ರು. ಇದರ ವಿರುದ್ಧ ರಕ್ಷಿತಾ ತಿರುಗಿ ಬಿದ್ದಿದ್ದಾರೆ. ಧ್ರುವಂತ್ ಅವರೇ ಒಬ್ಬ ವ್ಯಕ್ತಿ ಅಸಹ್ಯ ಅಂತ ಹೇಳ್ತೀರಾ? ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು ಅಂತ ರಕ್ಷಿತಾ ಪಂಚಿಂಗ್ ಬ್ಯಾಗ್ ಅನ್ನ ಕಿತ್ತೋಗೋ ಹಾಗೆ ಹೊಡೆದಿದ್ದಾರೆ. ಆ ಬ್ಯಾಗ್ ಬಿದ್ದರೂ ಕೂಡ ರಕ್ಷಿತಾ ಶೆಟ್ಟಿ ಕೋಪ ತಣ್ಣಗಾಗಿಲ್ಲ. ಈ ಕೋಪಕ್ಕೆ ಕಾರಣವೂ ಗಿಲ್ಲಿ. ಯಾಕಂದ್ರೆ ಗಿಲ್ಲಿಗೆ ಧ್ರುವಂತ್ ಅಸಹ್ಯ ಅಂತ ಕರೆದಿದ್ದಕ್ಕೆ ರಕ್ಷಿತಾ ಈ ಪಾರ್ಟಿ ಕೋಪವನ್ನ ಮಾಡಿಕೊಂಡಿರೋದು. ಇನ್ನೊಂದೆಡೆ SR ನೋ ರೌಂಡ್ ನಲ್ಲಿ ರಕ್ಷಿತಾ ಸುದೀಪ್ ಸುಳಿಯಲ್ಲಿ ತಗಲಾಕೊಂಡಿದ್ದಾರೆ. ರಕ್ಷಿತಾಗೆ ಕಿತಾಪತಿ ಹುಡುಗರು ಅಂದ್ರೆ ಇಷ್ಟ, ಹೌದು ಅಲ್ವಾ ಅಂತ ಸುದೀಪ್ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಮನೆಯ ಎಲ್ಲ ಸದಸ್ಯರು ಹೌದು ಅಂತ ಬೋರ್ಡ್ ಎತ್ತಿ ಹಿಡಿತಾರೆ. ರಕ್ಷಿತಾ ಕೂಡ ಹೌದು ಅಂತಾರೆ. ಆಗ ಮರು ಪ್ರಶ್ನೆ ಮಾಡೋ ಸುದೀಪ್, ಈ ಮನೆಯಲ್ಲಿ ಜಾಸ್ತಿ ಕಿತಾಪತಿ ಮಾಡೋ ಹುಡುಗ ಯಾರು ಅಂದಾಗ ಇಲ್ಲಿ ಅಂತ ರಕ್ಷಿತಾ ಉತ್ತರಿಸಿದ್ರು. ಆಗ ಇಡೀ ಮನೆಗೆ ನಗು. ಕಿಚ್ಚ ಸುದೀಪ್ ಕೂಡ ಜೋರಾಗಿ ನಗಾಡಿದ್ದಾರೆ. ಒಟ್ನಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿಯೊಂದು ಕಾಣಸಿಕ್ಕಿದೆ. ನಿಮಗೆ ಯಾವ ಜೋಡಿ ಇಷ್ಟ? ಗಿಲ್ಲಿ ಕಾವ್ಯನ ಅಥವಾ ಗಿಲ್ಲಿ ರಕ್ಷಿತಾನ? ಕಮೆಂಟ್ ಮಾಡಿ ತಿಳಿಸಿ.